ರೀಸೆಂಟಾಗಿ ಈ ಚೀನಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಇಷ್ಟು ದಿನ ಈ ಚೀನಾ ನಾವು ಹಂಗೆ ಡೆವಲಪ್ ಆಗಿದ್ದೀವಿ, ಹಿಂಗೆ ಡೆವಲಪ್ ಆಗಿದ್ದೀವಿ ಅಂತ ಬಿಲ್ಡಪ್ ಅನ್ನ ಕೊಡ್ತಾ ಇತ್ತು. ಆದರೆ ಇವತ್ತು ಈ ಚೀನಾದ ನಿಜವಾದ ರಿಯಾಲಿಟಿ ಹೊರಗಡೆ ಬಿದ್ದಿದೆ. ಆದರೆ ಚೀನಾ ಈ ಥರ ಎಕ್ಸ್ಪೋಸ್ ಆಗ್ತಾ ಇರೋದು ನಮ್ಮ ದೇಶದಲ್ಲಿರುವಂಥ ಕೆಲವು ಗುಲಾಮರಿಗೆ ಇಷ್ಟ ಆಗ್ತಾ ಇಲ್ಲ. ಆದರೆ ನಿಜವಾಗ್ಲೂ ಈ ಚೀನಾಕ್ಕೆ ಇಂಥ ವರ್ಸ್ಟ್ ಸಿಚುವೇಶನ್ ಬಂದಿದೆಯಾ ಅಥವಾ ಇದೆಲ್ಲ ಸುಳ್ಳ? ಕಳೆದ 4-5 ದಿನಗಳಲ್ಲಿ ಇಂಡಿಯಾ ಆ್ಯಂಡ್ ಚೀನಾದ ನಡುವೆ ಒಂದು ದೊಡ್ಡ ಯುದ್ಧನೇ ನಡೀತಾ ಇದೆ. ಆದರೆ ಆ ಯುದ್ಧ ಬಾರ್ಡರಲ್ಲಿ ಅಲ್ಲ, ಅದು ಟ್ವಿಟರ್ ಎಕ್ಸಲ್ಲಿ. ಅಂದರೆ ಇಂಡಿಯಾದ ಯೂತ್ಸ್ ಎಲ್ಲ ಸೇರಿ ಟ್ವಿಟರ್ ಎಕ್ಸಲ್ಲಿ ಕಳೆದ 4-5 ದಿನಗಳಿಂದ ಈ ಚೀನಾವನ್ನು ಹಾಕ್ಕೊಂಡು ಮುಗ್ಗ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕಿಂತ ಮುಂಚೆ ಚೀನಾ ನಮ್ಮ ಹತ್ರ ಟೆಕ್ನಾಲಜಿ ಆ ಥರ ಇದೆ, ಈ ಥರ ಇದೆ, ನಮ್ಮ ಹತ್ರ ಹೈಟೆಕ್ ಸಿಟೀಸ್ ಇದ್ದಾವೆ ಆ್ಯಂಡ್ ನಾವು 2050ರಲ್ಲಿ ಅಥವಾ 2070ರಲ್ಲಿ ಇದ್ದೀವಿ ಅಂತ ಬಿಲ್ಡಪ್ಪನ್ನು ಕೊಡ್ತಾ ಇತ್ತು. ಆದರೆ ಇವತ್ತು ಇಂಡಿಯಾದ ಯೂತ್ಸ್ ಎಲ್ಲ ಸೇರಿ ಈ ಚೀನಾದ ನಿಜವಾದ ರಿಯಾಲಿಟಿಯನ್ನು ಒಂದೊಂದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇದೆ. ಆದರೆ ಅದಕ್ಕಿಂತ ಮುಂಚೆ ಕೆಲವು ಗುಲಾಮರು ನಮ್ಮ ದೇಶದಲ್ಲೇ ಇದ್ದು ಇಲ್ಲಿನ ಅನ್ನ ನೀರನ್ನೇ ತಿಂದು ಇಂಡಿಯಾ ಒಂದು ಚೀಪ್ ಕಂಟ್ರಿ, ಇಂಡಿಯಾ ಚೀನಾವನ್ನು ನೋಡಿ ಕಲಿಬೇಕು, ಅದು ಹೆಂಗೆ ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಕೆಲವು ಗುಲಾಮರು ಹೇಳ್ತಾ ಇದ್ರು, ನಮ್ಮ ಇಂಡಿಯಾದಲ್ಲಿ ಇರೋ ಥರ ಈ ಚೀನಾದಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇಲ್ಲ, ಆ್ಯಂಡ್ ಇಲ್ಲಿ ಸ್ಲಮ್ ಏರಿಯಾಸ್ ಇಲ್ಲ, ಆ್ಯಂಡ್ ಇಲ್ಲಿ ಬಡತನವೇ ಇಲ್ಲ, ಅದಕ್ಕೆ ಈ ಚೀನಾ ನಮ್ಮ ಇಂಡಿಯಾಕ್ಕಿಂತ ತುಂಬಾ ಗ್ರೇಟ್ ಅಂತ ಹೇಳ್ತಾ ಇದ್ರು. ಆದರೆ ಈ ಗುಲಾಮರ ಗ್ಯಾಂಗಿಗೆ ಗೊತ್ತಿರಲಿ, ಈ ಚೀನಾದಲ್ಲೂ ಕೂಡ ಶಿ, ನಾಂಗ್, ಗ್ಯಾಂಗ್, ಶಾಂಗ್ ಅನ್ನೋ ಕ್ಯಾಸ್ಟ್ ಸಿಸ್ಟಮ್ ಇದೆ. ಆ್ಯಂಡ್ ಈ ಚೀನಾದಲ್ಲಿ ಈ ಕ್ಯಾಸ್ಟ್ ಸಿಸ್ಟಮ್ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ ಇಲ್ಲಿನ ಹೈಯರ್ ಕಾಸ್ಟ್ ಪೀಪಲ್ಸ್ ಲೋವರ್ ಕಾಸ್ಟ್ ಪೀಪಲ್ಸನ್ನು ಎಷ್ಟು ವರ್ಸ್ಟ್ ಆಗಿ ಟ್ರೀಟ್ ಮಾಡ್ತಾರೆ ಅಂದರೆ ಇಲ್ಲಿನ ಹೈಯರ್ ಕಾಸ್ಟ್ ಪೀಪಲ್ಸ್ ಲೋವರ್ ಕಾಸ್ಟ್ ಪೀಪಲ್ಸನ್ನು ತಮ್ಮ ಪಕ್ಕದಲ್ಲೂ ಕೂಡ ಕೂರಿಸಿಕೊಳ್ಳೋದಿಲ್ಲವಂತೆ. ಆ್ಯಂಡ್ ಅವರನ್ನ ರಸ್ತೆಗಳ ಮೇಲೆ ಆ್ಯಂಡ್ ಸ್ಕೂಲಲ್ಲಿ ಮರಕ್ಕೆ ಕಟ್ಟಿ ಹೊಡಿತಾರಂತೆ. ಆ್ಯಂಡ್ ಇನ್ನೊಂದು ಕಡೆ ಈ ಚೀನಾದ ಸಿಟೀಸಲ್ಲಿ ಲೋವರ್ ಕಾಸ್ಟ್ ಪೀಪಲ್ಸ್ ಟೂರಿಸ್ಟ್ಗಳ ಕಣ್ಣಿಗೆ ಕಾಣಬಾರ್ದು ಅಂತ ಅವ್ರನ್ನ ಕುರಿ ಕೋಳಿಗಳನ್ನ ತಗೊಂಡು ಹೋಗೋ ಥರ ಈ ಥರ ಗಾಡಿಯಲ್ಲಿ ತುಂಬಿಕೊಂಡು ಹೋಗಿ ಆ ಸಿಟಿಯಿಂದ ಆಚೆಗೆ ಬಿಸಾಕಿ ಬರ್ತಾರಂತೆ. ನೋಡಿ, ನಮ್ಮ ದೇಶದಲ್ಲೂ ಕೂಡ ಎಷ್ಟೋ ಜನ ಬಡವರಿದ್ದಾರೆ, ಆದರೆ ನಮ್ಮ ದೇಶದಲ್ಲಿ ಈ ಚೀನಾದ ಥರ ಬಡವರನ್ನ ಪ್ರಾಣಿಗಳಿಗಿಂತ ಹೀನಾಯವಾಗಿ ಯಾರು ಟ್ರೀಟ್ ಮಾಡಲ್ಲ. ಈ ವಿಷಯದಲ್ಲಿ ಇಂಡಿಯಾ ಈ ಚೀನಾಕ್ಕಿಂತ ಗ್ರೇಟೆ. ಆ್ಯಂಡ್ ನೆಕ್ಸ್ಟ್ ಈ ವಿಡಿಯೋ ನೋಡಿ, ಇದು ಚೀನಾದಲ್ಲಿರುವಂಥ ಮಿಡಲ್ ಕ್ಲಾಸ್ ಸ್ಟೂಡೆಂಟ್ಸ್ ಇರುವಂಥ ಹಾಸ್ಟೆಲ್ ಅಂತೆ. ಎಷ್ಟು ವರ್ಸ್ಟ್ ಆಗಿದೆ ನೋಡಿ, ಕಸದ ತೊಟ್ಟಿ ಥರ ಇದೆ. ಆ್ಯಂಡ್ ಆ ಒಂದು ಚಿಕ್ಕ ರೂಮ್ನಲ್ಲಿ ಸ್ಟೂಡೆಂಟ್ಸನ್ನು ಕುರಿಗಳ ಥರ ತುಂಬಿದ್ದಾರೆ. ನಮ್ಮ ದೇಶದಲ್ಲಿ ಜೈಲಲ್ಲಿರುವಂಥ ಕ್ರಿಮಿನಲ್ಸ್ಗೂ ಕೂಡ ಇಂಥ ವರ್ಸ್ಟ್ ಸಿಚುವೇಶನ್ ಬಂದಿಲ್ಲ. ಆ್ಯಂಡ್ ನಮ್ಮ ದೇಶದಲ್ಲಿ ಸಿಟಿಯಲ್ಲಿರುವಂಥ ಹಾಸ್ಟೆಲ್ಸನ್ನು ಬಿಡಿ, ಹಳ್ಳಿಯಲ್ಲಿರುವಂಥ ಹಾಸ್ಟೆಲ್ಸೇ ಇದಕ್ಕಿಂತ ಎಷ್ಟೋ ಪಟ್ಟು ಬೆಟರ್ ಆಗಿದ್ದಾವೆ. ಆದರೆ ಈ ಚೀನಾ ಮಾತ್ರ ಅಲ್ಲಿರುವಂಥ ರಿಯಾಲಿಟಿಯನ್ನು ಮುಚ್ಚಿಟ್ಟು, ಅಂದರೆ ಅಲ್ಲಿರುವಂಥ ಮಿಡಲ್ ಕ್ಲಾಸ್ ಜನರ ವರ್ಸ್ಟ್ ಲೈಫನ್ನು ಮುಚ್ಚಿಟ್ಟು ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ಸನ್ನು ತೋರಿಸಿ ಬಿಲ್ಡಪ್ಪನ್ನು ಕೊಡ್ತಾ ಇದೆ. ಆ್ಯಂಡ್ ತುಂಬ ಜನ ಈ ಚೀನಾದಲ್ಲಿರುವಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಸನ್ನು ನೋಡಿ ಈ ಚೀನಾ ಹಂಗೆ ಡೆವಲಪ್ ಆಗಿದೆ, ಹಿಂಗೆ ಡೆವಲಪ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಈ ವಿಡಿಯೋ ನೋಡಿ, ಇಲ್ಲಿ ವಾಸ ಮಾಡುವಂಥ ಬಡವರಿಗೆ ಆ್ಯಂಡ್ ಏಜ್ ಆದವರಿಗೆ ತಿನ್ನೋದಕ್ಕೆ ಊಟ ಇಲ್ಲದೆ ಡಸ್ಟ್ಬಿನ್ನಲ್ಲಿ ಬಿದ್ದಿರುವಂಥ ಫುಡ್ಡನ್ನು ತಿಂದು ಬದುಕ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿರುವಂಥ ಕೆಲವು ಗುಲಾಮರು ಈ ಮೋದಿ ಸರ್ಕಾರ ಬಂದ ಮೇಲೆ ನಮ್ಮ ದೇಶದಲ್ಲಿ ಬಡತನ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಓಕೆ, ನಿಮ್ಮ ಪ್ರಕಾರ ನಮ್ಮ ದೇಶದಲ್ಲೂ ಕೂಡ ಬಡತನ ಇರ್ಬೋದು, ಆದರೆ ಈ ಚೀನಾದಲ್ಲಿ ಬಡವರಿಗೆ ಬಂದಂಥ ವರ್ಸ್ಟ್ ಸಿಚುವೇಶನ್ ಮಾತ್ರ ನಮ್ಮ ದೇಶದಲ್ಲಿರುವಂಥ ಬಡವರಿಗೆ ಇನ್ನೂ ಬಂದಿಲ್ಲ, ಅದು ಬರೋದೂ ಇಲ್ಲ. ಆ್ಯಂಡ್ ಈ ವಿಡಿಯೋ ನೋಡಿ, ಇದು ಚೀನಾದಲ್ಲಿರುವಂಥ ಪಬ್ಲಿಕ್ ಟಾಯ್ಲೆಟ್ಸ್ ಅಂತೆ. ಎಷ್ಟು ವರ್ಸ್ಟ್ ಆಗಿದೆ ನೋಡಿ. ಈ ಚೀನಾಕ್ಕೆ ತನ್ನ ದೇಶದಲ್ಲಿರುವಂಥ ಪಬ್ಲಿಕ್ ಟಾಯ್ಲೆಟ್ಸನ್ನೇ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ಅಂಥದ್ರಲ್ಲಿ ಈ ಚೀನಾ 2050ರಲ್ಲಿ ಇದ್ದೀವಿ, 2070ರಲ್ಲಿ ಇದ್ದೀವಿ ಅಂತ ಬಿಲ್ಡಪ್ಪನ್ನು ಕೊಡುತ್ತೆ. ಆದರೆ ಈ ವಿಡಿಯೋ ನೋಡಿದ ಮೇಲೆ ನಮ್ಮ ದೇಶದಲ್ಲಿರುವಂಥ ಸ್ವಚ್ಛ ಭಾರತ್ ಪಬ್ಲಿಕ್ ಟಾಯ್ಲೆಟ್ಸೇ ಇದಕ್ಕಿಂತ ಎಷ್ಟೋ ಬೆಟರ್ ಆಗಿದ್ದಾವೆ. ಆ್ಯಂಡ್ ನಮ್ಮ ಇಂಡಿಯನ್ ಸಿವಿಕ್ ಸೆನ್ಸ್ ಬಗ್ಗೆ ಮಾತಾಡೋರು ಈ ವಿಡಿಯೋ ನೋಡಿ, ಇದು ಯಾವುದೋ ಒಂದು ಕೊಳಚೆ ಪ್ರದೇಶ ಅಲ್ಲ, ಇದು ಚೀನಾದಲ್ಲಿರುವಂಥ ಒಂದು ಅದ್ಭುತವಾದ ಕಡಲ ತೀರ. ನೋಡಿ, ಈ ಚೀನಾದವರು ತಮ್ಮ ದೇಶದಲ್ಲಿರುವಂಥ ಬೀಚಸನ್ನು ಎಷ್ಟು ಸುಂದರವಾಗಿ ಆ್ಯಂಡ್ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರಲ್ವ. ಅಪ್ಪಿ ತಪ್ಪಿ ಯಾರಾದರೂ ಈ ನೀರಲ್ಲಿ ಮುಳುಗಿದ್ರೆ ಅವರು ಡೈರೆಕ್ಟಾಗಿ ಸ್ವರ್ಗಕ್ಕಲ್ಲ,
ನರಕಕ್ಕೆ ಹೋಗೋದಂತೂ ಗ್ಯಾರಂಟಿ. ಆ್ಯಂಡ್ ಈ ವಿಡಿಯೋ ನೋಡಿದ್ಮೇಲೆ ಈ ಚೀನಾದವರಿಗೆ ನೇಚರ್ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಈ ಚೀನಾದಲ್ಲಿ ಇರೋ ಥರ ಇಷ್ಟು ಸುಂದರವಾದ ಆ್ಯಂಡ್ ಇಷ್ಟು ಕ್ಲೀನ್ ಆಗಿರುವಂಥ ಬೀಚಸ್ ಎಲ್ಲೂ ಇಲ್ಲ ಬಿಡಿ. ಆ್ಯಂಡ್ ಈ ಚೀನಾದವರ ಫುಡ್ ವಿಷಯಕ್ಕೆ ಬಂದರೆ ಇವರು ಒಂದು ಚಿಕ್ಕ ಇರುವೆಯಿಂದ ಹಿಡಿದು ಕಪ್ಪೆ, ಹಾವು ಅಂತ ಕಣ್ಣಿಗೆ ಕಂಡಿದ್ನೆಲ್ಲ ತಿಂತಾರೆ. ಆದರೆ ಯಾರೋ ಯೂಸ್ ಮಾಡಿ ಡಸ್ಟ್ಬಿನ್ನಿಗೆ ಬಿಸಾಕಿದಂತಹ ಅಡುಗೆ ಎಣ್ಣೆಯನ್ನು ಮತ್ತೆ ಅದೇ ಡಸ್ಟ್ಬಿನ್ನನ್ನು ತೆಗೆದು ಅಡುಗೆ ಮಾಡೋದು ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ವರ್ಸ್ಟ್ ಅಲ್ವಾ. ಆ್ಯಂಡ್ ಹಿಂದೆ ಯಾರು ಹೇಳ್ತಾ ಇದ್ರು ಈ ಚೀನಾದ ಫುಡ್ಡನ್ನು ತಿಂದರೆ ವೆಯ್ಟ್ ಲಾಸ್ ಆಗ್ತೀವಿ ಅಂತ. ಆದರೆ ಇಂಥ ಫುಡ್ಡನ್ನು ತಿಂದರೆ ವೆಯ್ಟ್ ಲಾಸ್ ಆಗೋದಿರಲಿ, ಜೀವನೇ ಲಾಸ್ ಆಗುತ್ತೆ. ಆ್ಯಂಡ್ ಈ ಚೀನಾ ಹೊರಗಿನ ಜಗತ್ತಿಗೆ ನಮ್ಮ ದೇಶದಲ್ಲಿ 90% ಹೆಚ್ಚು ಜನರಿಗೆ ಸ್ವಂತ ಮನೆಗಳು ಇದ್ದಾವೆ ಅಂತ ಹೇಳುತ್ತೆ. ಆದರೆ ಇಲ್ಲಿನ ಗ್ರೌಂಡ್ ರಿಯಾಲಿಟಿ ನೋಡಿ. ಈ ಒಂದು ಚಿಕ್ಕ ಪ್ಲೇಸ್ನಲ್ಲಿ ಎಷ್ಟೋ ಜನ ಕುರಿಗಳ ಥರ ವಾಸ ಮಾಡ್ತಾ ಇದ್ದಾರೆ. ಮೇ ಬಿ ಈ ಚೀನಾ ಇಂಥ ಮನೆಗಳನ್ನು ಕೂಡ ಲೆಕ್ಕಕ್ಕೆ ತಗೊಂಡು ನಮ್ಮ ದೇಶದಲ್ಲಿ 90%ಕ್ಕಿಂತ ಹೆಚ್ಚು ಜನರಿಗೆ ಸ್ವಂತ ಮನೆಗಳು ಇದ್ದಾವೆ ಅಂತ ಇದೆ ಏನೋ. ಆ್ಯಂಡ್ ಇಲ್ಲಿ ಇನ್ನೊಂದು ಶಾಕಿಂಗ್ ವಿಚಾರ ಏನು ಅಂದರೆ, ಈ ಅಮೇರಿಕ ಈ ಚೀನಾವನ್ನು ಎಕ್ಸ್ಪೋಸ್ ಮಾಡೋದಕ್ಕೋಸ್ಕರ $1.6 ಬಿಲಿಯನ್ ಅಂದರೆ 13,000 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿತ್ತಂತೆ. ಆದರೆ ಈ ಅಮೇರಿಕಕ್ಕೆ ಈ ಚೀನಾವನ್ನು ಎಕ್ಸ್ಪೋಸ್ ಮಾಡೋದಕ್ಕಾಗಿಲ್ಲ. ಆದರೆ ನಮ್ಮ ದೇಶದಲ್ಲಿರುವಂಥ ಯೂತ್ಸ್ ಎಲ್ಲ ಸೇರಿ ಜಸ್ಟ್ 1.5 GB ಡೇಟಾ ಪ್ಯಾಕನ್ನು ಹಿಡ್ಕೊಂಡು ಕುಂತಲ್ಲೇ ಈ ಚೀನಾವನ್ನು ಎಕ್ಸ್ಪೋಸ್ ಮಾಡಿ ಬಿಸಾಕಿದೆ. ಆ್ಯಂಡ್ ಎಷ್ಟೋ ವರ್ಷಗಳಿಂದ ಈ ಚೀನಾ ನಮ್ಮ ದೇಶದ ವಿರುದ್ಧ ಬರೀ ಫೇಕ್ ಪ್ರಾಪಗಂಡಸ್ನ ಕ್ರಿಯೇಟ್ ಮಾಡ್ತಾ ಬರ್ತಾ ಇದೆ. ಆದರೆ ಇವತ್ತು ನಮ್ಮ ದೇಶದ ಯೂತ್ಸ್ ಕೈಗೆ ಸಿಕ್ಕು ವಿಲಿ ವಿಲಿ ಅಂತ ಒದ್ದಾಡ್ತಾ ಇದೆ. ಆದರೆ ಕೊನೆಗೊಂದು ಮಾತು, ನಾವು ಈ ವಿಡಿಯೋ ಮಾಡಿರೋ ಉದ್ದೇಶ ಈ ಚೀನಾವನ್ನು ಕಡಿಮೆ ಮಾಡಿ ಮಾತಾಡಬೇಕು ಅಂತ ಅಲ್ಲ. ಬೇಸಿಕ್ ನಾಲೆಡ್ಜ್ ಇರುವಂಥ ಪ್ರತಿಯೊಬ್ಬರಿಗೂ ಗೊತ್ತು, ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕಾಗಲಿ ಒಂದು ಪಾಸಿಟಿವ್ ಇದ್ದರೆ ಇನ್ನೊಂದು ನೆಗೆಟಿವ್ ಇರುತ್ತೆ ಅಂತ. ಆದರೆ ನಮ್ಮ ದೇಶದಲ್ಲಿರುವಂಥ ಕೆಲವು ಜೋಕರ್ಸ್ ನಮ್ಮ ದೇಶವನ್ನು ಕಡಿಮೆ ಮಾಡಿ ಮಾತಾಡೋದ್ರಿಂದ ಜಾಗತಿಕ ಮಟ್ಟದಲ್ಲಿ ತಮಗೆ ರೆಸ್ಪೆಕ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ಈ ಚೀನಾಕ್ಕಾಗಲಿ, ಅಮೇರಿಕಕ್ಕಾಗಲಿ ಆ್ಯಂಡ್ ನಮ್ಮ ಇಂಡಿಯಾಕ್ಕಾಗಲಿ ತನ್ನದೇ ಆದಂಥ ಸಮಸ್ಯೆಗಳು ಇದ್ದಾವೆ. ಆದರೆ ಈ ಜೋಕರ್ಸ್ ಎಲ್ಲ ಸೇರಿ ನಮ್ಮ ಇಂಡಿಯಾವನ್ನು ಬರೀ ನೆಗೆಟಿವ್ ಆಗಿ ತೋರಿಸ್ತಾ ಇದೆ ಆ್ಯಂಡ್ ಈ ಚೀನಾವನ್ನು ಪಾಸಿಟಿವ್ ಆಗಿ ತೋರಿಸ್ತಾ ಇದೆ. ಇದು ತಪ್ಪು ಅಂತ ಹೇಳೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರೋದು. ಆ್ಯಂಡ್ ಫೈನಲಿ ಈ ವಿಡಿಯೋ ಇಷ್ಟೇ. ಆ್ಯಂಡ್ ಇದೇ ತರಹದ ಇನ್ನೆಷ್ಟೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕನ್ನು ಕೂಡ ಹಾಲಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.